ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಸಿಸ್ಟರ್ ಮನೆಗೆ ಬಂದಿದ್ದೀನಿ. ಅಲ್ಲಿಂದು ಪೂಜೆ ಮತ್ತು ಹೋಮ್ ಟೂರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡಿದ್ದೀನಿ, ಫುಲ್ಲು ಕ್ಲಿಯರಾಗಿ ಮಾಡಿಲ್ಲ. ನೋಡಿರಿ, ಈಗ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಇಲ್ಲಿ ಮನೆ ಒಳಗಡೆ ಇದು ಹಾಲಲ್ಲಿ ಎದುರುಗೆ ಕಿಚನ್ ಇದೆ, ಅಲ್ಲೇ ದೇವ್ರ ಮನೆ ಇದೆ. ಇದು ನೋಡಿರಿ, ಹಾಲಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ದಾರೆ, ಫಂಕ್ಷನ್ ಇದೆ ಅಂತ ಹೇಳಿ. ಮತ್ತು ಇಲ್ಲಿ ಬರ್ತಾ ಒಂದು ರೂಮ್ ಇದೆ. ಇಲ್ಲಿ ನಾಳೆ ಫಂಕ್ಷನ್ಗೆ ಭಟ್ರು ನೈಟ್ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಸುಮ್ಮನೆ ಸ್ವಲ್ಪ ಡೋರ್ ಓಪನ್ ಮಾಡಿದೆ. ಮತ್ತು ಹಂಗೆ ಬರ್ತಾ ಕಿಚನಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಏನೇನೋ ಐಟಮ್ಸ್ ಎಲ್ಲ ಇಟ್ಟಿದ್ರು. ಅದನ್ನು ವೀಡಿಯೋ ಜಾಸ್ತಿ ಮಾಡಿಲ್ಲ. ಮತ್ತು ಕಿಚನಲ್ಲಿ ದೇವ್ರ ಗುಡಿ ಮಾಡಿದ್ದಾರೆ, ಅಂದರೆ ದೇವ್ರ ಮನೆ ಮಾಡಿದ್ದಾರೆ. ಅದು ಗ್ಲಾಸಲ್ಲಿ ಡೋರ್ ಇದೆ. ನನಗೆ ತೆಗಿಯೋದಕ್ಕೂ ಹಾಕೋದಕ್ಕೆ ಭಯ ಆಯಿತು. ನೋಡಿ, ಸಿಂಪಲಾಗಿದೆ, ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಕಬೋರ್ಡ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಹಂಗೆ ಬರ್ತಾ ಕಿಚನ್ ಒಂದು ರೌಂಡ್ ನೋಡಿಸ್ತೀನಿ ಬನ್ನಿ. ಅಲ್ಲಿ ಓವನೆಲ್ಲ ಇದೆ. ಸಾಮಾನು ನಾಳೆ ಫಂಕ್ಷನ್ ಇರೋದ್ರಿಂದ ಎಲ್ಲ ಐಟಮ್ಸ್ ಎಲ್ಲ ಅಲ್ಲಲ್ಲೇ ಇದೆ. ನಾನು ಸುಮ್ಮನೆ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡಿದ್ದೀನಿ ಹೇಗಿದೆ ಅಂತ. ನೋಡಿರಿ, ನಮ್ಮ ತಂಗಿ ಮನೆ ಇದು ಸೂಪರಾಗಿದೆ. ಮತ್ತು ಇಲ್ಲಿ ಮೇಲೆ ಹೋಗ್ತಾ ನೋಡಿರಿ, ಸೈಡಲ್ಲೆಲ್ಲ ಸ್ಟಿಕ್ಕರ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ, ನನ್ನ ಸಿಸ್ಟರ್ ಮನೆ ಪಕ್ಕದಲ್ಲಿ ಪೆಂಡಲೆಲ್ಲ ಹಾಕಿದ್ದಾರೆ ಊಟಕ್ಕೆ. ನಾನು ನೈಟ್ ಮಾಡ್ತಿರೋದು ವೀಡಿಯೋ ಇದು. ನಾಳೆ ಪೂಜೆ ಇದೆ ಅನ್ನೋ ನೈಟಲ್ಲಿ ಹೋಗಿದ್ದಲ್ಲ ನಾವು, ಅದಕ್ಕೆ ಎಲ್ಲ ಮಾಡ್ತಾಯಿದ್ವಿ. ನೋಡಿರಿ, ಇದು ನಮ್ಮ ಸಿಸ್ಟರ್ ಫ್ಯಾಮಿಲಿ ಫೋಟೋ, ಸೂಪರಾಗಿದೆ. ಹಂಗೆ ಮೇಲೆ ಬರ್ತಾ ಇಲ್ಲೊಂದು ವೆಲ್ಕಮ್ ಫ್ಲವರ್ ಇದೆ, ಅದು ಸೂಪರಾಗಿದೆ. ಮತ್ತು ಇನ್ನೂ ಮೇಲೆ ಹೋಗ್ತಾ ಇನ್ನೊಂದು ರೂಮ್ ಸಿಗುತ್ತೆ. ಇದು ನಮ್ಮ ಸಿಸ್ಟರ್ ಅವ್ರ ರೂಮು. ಇಲ್ಲಿ ನಮ್ಮ ಸಿಸ್ಟರ್ ಅವರು, ನಾನು ಫುಲ್ಲು ಒಳಗಡೆ ಎಲ್ಲ ಹೋಗಿಲ್ಲ, ಮೇಲೆ ಮಾತ್ರ ನಿಮ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಇದು ಬಾಲ್ಕನಿ ಬಂದರೆ ಚೆನ್ನಾಗಿದೆ. ಇಲ್ಲಿ ಡೇಲ್ ಆಗಿದೆ, ಎಲ್ಲ ಚೆನ್ನಾಗಿ ಕಾಣಿಸಿರೋದು. ನಾನು ನೈಟಲ್ಲಿ ವೀಡಿಯೋ ಮಾಡಿರೋದ್ರಿಂದ ಅಷ್ಟು ಏನು ಕಾಣ್ತಿಲ್ಲ. ಮತ್ತು ಇದು ಟೆರೆಸ್ಸು ಮೇಲೆ ಒಂದು ಚಿಕ್ಕ ರೂಮ್ ಇದೆ, ಅಲ್ಲಿ ಹೋಗಿಲ್ಲ ನಾನು. ಮತ್ತು ಹಂಗೆ ಬರ್ತಾ ಒಂದು ಹಾಲಿದೆ. ಹಾಲಲ್ಲಿ ನಿಂತ್ಕೊಂಡು ಬಾಲ್ಕನಿಯಿಂದ ನೋಡಿದೆ ಕೆಳಗಡೆ ಸ್ಟೆಪ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿರಿ. ಡಿಸೈನ್ ಸೂಪರಾಗಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಮತ್ತು ಹಂಗೆ ಬರ್ತಾ ಇನ್ನೊಂದು ರೂಮ್ ಇದೆ. ಇದು ನಮ್ಮ ಸಿಸ್ಟರ್ ಅವ್ರ ಮಕ್ಕಳ ರೂಮು. ನಾವು ಬಂದ್ವಿ ಅಂತ ಇದ್ದೀವಿ ಆ ರೂಮಲ್ಲಿ. ಮತ್ತು ನೋಡಿರಿ, ಕಬೋರ್ಡ್ಸ್ ಎಲ್ಲ ಚೆನ್ನಾಗಿದೆ. ಇದು ಮಕ್ಕಳ ರೂಮ್ ಇರೋದ್ರಿಂದ ಮಕ್ಕಳ ಐಟಮ್ಸ್ ಎಲ್ಲ ಅಲ್ಲೇ ಇತ್ತು. ಮತ್ತು ಹಿಂಗೆ ಬರ್ತಾ ನಾಳೆಗೆ ಪೂಜೆಗೆಲ್ಲ ಹೂವೆಲ್ಲ ಕಟ್ಟಬೇಕಿತ್ತಲ್ಲ. ನೋಡಿರಿ, ಇದು ನಮ್ಮ ಅಪ್ಪ ನನ್ನ ಮಗ ಇದ್ದಾನೆ, ಮತ್ತು ರಿಲೇಟಿವ್ಸ್ ಎಲ್ಲ ಇದ್ದಾರೆ. ನಾನು, ನನ್ನ ತಂಗಿ, ನಮ್ಮ ಅಮ್ಮ ಎಲ್ಲ ಹೂವು ಕಟ್ತಾಯಿದ್ದೀವಿ. ಜೊತೇಲಿ ಮಾತಾಡಿಕೊಂಡು ಹೂವು ಕಟ್ಟೋದ್ರಿಂದ ಬೇಗ ಆಗೋಯ್ತು. ಮತ್ತು ನಾಳೆ ಬೆಳಗ್ಗೆ ಪೂಜೆ ಮಾಡೋದು ವ್ಲಾಗ್ ನೋಡಿಸ್ತೀನಿ. ನೋಡಿರಿ, ನನ್ನ ತಂಗಿ ಆಲ್ರೆಡಿ 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ಲು. ಹಂಗೆ ನಾನು ಬಂದೆ, ಮನೇಲಿ ಪೂಜೆ ಎಲ್ಲ ಮಾಡಿ ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಆರತಿ ಮಾಡೋದಕ್ಕೋಸ್ಕರ. ಇದು ತಂಬಿಟ್ಟಲ್ಲಿ ಆರತಿ ಮಾಡ್ತಾರಲ್ಲ ಅದು. ಇದು ಮದ್ದೂರಮ್ಮ ಅಂದರೆ ದೊಡ್ಡಮ್ಮ ಚಿಕ್ಕಮ್ಮ ಅಂತ ದೇವರು. ಇದಕ್ಕೆ ಆರತಿ ಮಾಡಿ ಅಲ್ಲಿ ದೇವ್ರಿಗೆ ಬಲಿ ಕೊಟ್ಟು ಅದನ್ನು ತೊಗೊಂಡೋಗಿ ಮನೆಗೆ ಎಲ್ಲ ರಿಲೇಟಿವ್ನೆಲ್ಲ ಕರೆದು ಊಟ ಹಾಕಿ ಈ ಥರ ವ್ಲಾಗ್ ಕಂಪ್ಲೀಟ್ ಆಗುತ್ತೆ. ನಾನು ಊಟದ್ದೇನು ವೀಡಿಯೋ ಮಾಡಿಲ್ಲ, ಮಿಸ್ ಆಗಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಿಂಪಲ್ಲಾಗಿತ್ತು ಹೋಮ್ ಟೂರು ಮತ್ತು ಪೂಜೆ ಎಲ್ಲನೂ. ಮತ್ತು ದೇವಸ್ಥಾನದಿಂದ ಬಂದು ಒಳಗಡೆ ಹೋಗ್ತಾಯಿದ್ವಿ. ಇವರು ನಮ್ಮ ಸಿಸ್ಟರ್ ಅವ್ರ ಯಜಮಾನ್ರು. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.